ಯುಗಾದಿ ಹಬ್ಬದ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲದ ಒಂದು ರಹಸ್ಯ ಇದೆ. 90% ಜನರಿಗೆ ಗೊತ್ತಿಲ್ಲದ ರಹಸ್ಯಗಳು ಗೊತ್ತಾ? ಕೊನೆಯದನ್ನ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಯುಗಾದಿ ಅಂದ್ರೆ ಯುಗ ಪ್ಲಸ್ ಆದಿ ಅಂದ್ರೆ ಹೊಸ ಯುಗದ ಆರಂಭ. ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮನು ವಿಶ್ವಸೃಷ್ಟಿ ಆರಂಭ ಮಾಡಿದ ದಿನ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಆಶ್ಚರ್ಯಕರ ವಿಷಯ ಇದೆ. ನಮ್ಮ ಹಿಂದೂ ಪಂಚಾಂಗದಲ್ಲಿ 60 ವರ್ಷದ ಚಕ್ರವಿದೆ. ಪ್ರತಿ ವರ್ಷಕ್ಕೂ ಒಂದು ವಿಭಿನ್ನ ಹೆಸರಿರುತ್ತದೆ. 60 ವರ್ಷಗಳ ನಂತರ ಮತ್ತೆ ಅದೇ ಚಕ್ರ ಪುನರಾವರ್ತನೆಯಾಗುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ರಹಸ್ಯವಿದೆ. ಯುಗಾದಿ ಕೇವಲ ಹಬ್ಬ ಅಲ್ಲ, ಇದು ಖಗೋಳ ವಿಜ್ಞಾನದ ಜೊತೆ ಸಂಬಂಧ ಹೊಂದಿದೆ. ನಮ್ಮ ಪಂಚಾಂಗ ಸೂರ್ಯ ಮತ್ತು ಚಂದ್ರನ ಚಲನೆಯನ್ನು ಆಧರಿಸಿದೆ. ಮಾರ್ಚ್ ತಿಂಗಳಲ್ಲಿ ವಸಂತ ಸಮವಸಂತವಾಗುತ್ತದೆ, ಅಂದರೆ ದಿನ ಮತ್ತು ರಾತ್ರಿ ಸಮಾನವಾಗುವ ಕ್ಷಣ. ಅದರ ನಂತರ ಬರುವ ಮೊದಲ ಅಮಾವಾಸ್ಯೆಯ ಮುಂದಿನ ದಿನವೇ ಯುಗಾದಿ. ಆದರೆ ಯುಗಾದಿಯಲ್ಲೊಂದು ಇನ್ನೂ ದೊಡ್ಡ ಸಂದೇಶ ಇದೆ. ಯುಗಾದಿ ದಿನ ಎಲ್ಲರೂ ತಿನ್ನುವ ಒಂದು ವಿಶೇಷ ಪದಾರ್ಥ ಇದೆ, ಬೇವು ಬೆಲ್ಲ. ಆದರೆ ಇದು ಕೇವಲ ತಿನಿಸು ಅಲ್ಲ, ಇದರಲ್ಲಿದೆ 6 ರುಚಿಗಳು: ಸಿಹಿ, ಕಹಿ, ಹುಳಿ, ಖಾರ, ಉಪ್ಪು, ಕಷಾಯ. ಜೀವನದಲ್ಲೂ ಹೀಗೆಯೇ ಸಂತೋಷವೂ ಇರುತ್ತದೆ, ಕಷ್ಟವೂ ಇರುತ್ತದೆ. ಆದರೆ ಎರಡನ್ನೂ ಸ್ವೀಕರಿಸುವುದೇ ಜೀವನದ ನಿಜವಾದ ಜ್ಞಾನ. ಅದರ ಕಾರಣಕ್ಕೆ ಯುಗಾದಿ ಕೇವಲ ಹಬ್ಬ ಅಲ್ಲ, ಇದು ಜೀವನದ ಹೊಸ ಅಧ್ಯಾಯ. ನಿಮಗೂ ನಿಮ್ಮ ಕುಟುಂಬಕ್ಕೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.